ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೀರೆಗೆ ಹಾಕ್ಸಿರುವ ಕುಚ್ಚು ಹಾಳಾಗದೇ ಇರೋ ಥರಾಗಿ ಯಾವ ಥರನಾಗಿ ಹೋಲ್ಡ್ ಮಾಡೋದಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಸೀರೆನ 4 ಫೋಲ್ಡ್ ಆಗಿ ಮಾಡ್ಕೊಂಡಿದ್ದೀನಿ, ತೋರಿಸ್ತಿದ್ದೀನಲ್ವ ಈ ಥರನಾಗಿ. ಮತ್ತೆ 2 ಫೋಲ್ಡ್ ಮಾಡ್ಕೋಬೇಕು. ಸೆರಗು ಮೇಲ್ಗಡೆ ಭಾಗಕ್ಕೆ ಬಂದಿರಬೇಕು, ಅಂದರೆ ನಾವು ಕುಚ್ಚು ಹಾಕ್ಸಿರ್ತೀವಲ್ವ ಅದು ಮೇಲ್ಗಡೆ ಭಾಗಕ್ಕೆ ಬಂದಿರಬೇಕು. ಆಮೇಲೆ ಮತ್ತೆ ಅದನ್ನ 2 ಫೋಲ್ಡ್ ಮಾಡಬೇಕು. ಈಗ ತೋರಿಸ್ತಿದ್ದೀನಲ್ವ ವಿಡಿಯೋದಲ್ಲಿ ಆ ಥರನಾಗಿ 2 ಫೋಲ್ಡ್ ಮಾಡ್ಕೋಬೇಕು. 2 ಫೋಲ್ಡ್ ಮಾಡ್ಕೊಂಡ್ಮೇಲೆ ಕುಚ್ಚನ್ನ ಕರೆಕ್ಟಾಗಿ ನೀಟಾಗಿ ಜೋಡಿಸ್ಕೋಬೇಕು. ಮೊದಲಿಗೆ ಎಲ್ಲವೂ ಒಂದೇ ಥರನಾಗಿ ಕರೆಕ್ಟಾಗಿ ಬರುವಂತೆ ಜೋಡಿಸ್ಕೋಬೇಕು. ಸ್ವಲ್ಪ ಒಳಗಡೆನೆ ಮಡಚ್ಕೊಂಡಿರ್ಬೇಕು. ಈಗ ತೋರಿಸ್ತಿದ್ದೀನಲ್ವ ಈ ಥರನಾಗಿ ಕುಚ್ಚು ಸ್ವಲ್ಪ ಒಳಗಡೆನೆ ಇರಬೇಕು. ಈ ಥರನಾಗಿ ಫೋಲ್ಡ್ ಮಾಡ್ಕೋಬೇಕು. ಕುಚ್ಚು ಹಾಕ್ಸೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಇಷ್ಟಪಟ್ಟು ಡಿಸೈನ್ನ ಹಾಕ್ಸಿರ್ತೀವಿ, ಆದರೆ ಅದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಬೇಗನೆ ಕುಚ್ಚು ಹಾಳಾಗುತ್ತೆ. ಈ ಥರನಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಈ ಥರನಾಗಿ ಫೋಲ್ಡ್ ಮಾಡಬೇಕು. ಇನ್ನೊಂದು ಸಾರಿನ ತೋರಿಸ್ತೀನಿ ಯಾವ ಥರನಾಗಿ ಫೋಲ್ಡ್ ಮಾಡೋದಂತ. ಇದು ಕ್ರೋಶಾ ಡಿಸೈನ್ ಆಗಿದೆ. ಇದನ್ನು ಸಹಿತ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ನೋಡು, 2 3 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಒಳಗಡೆ ಭಾಗಕ್ಕೇನೆ ತಗೋತಾ ಇದ್ದೀನಿ. ಈಗ ತೋರಿಸ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ಈ ಥರನಾಗಿ ಸ್ವಲ್ಪ ಒಳಗಡೆನೆ ಮಡ್ಚ್ಕೋಬೇಕು. ಇವಾಗ ಮತ್ತೆ 2 ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ಥರನಾಗಿ ಕುಚ್ಚು ಎಲ್ಲ ಒಂದೇ ಸೌಂಡಾಗಿ ಬಂದಿರಬೇಕು, ಆ ಥರನಾಗಿ ಮಡ್ಚ್ಕೋಬೇಕು. ನೋಡಿ ಈ ಥರನಾಗಿ ಕರೆಕ್ಟ್ ನೀಟಾಗಿದ್ದಾವ ಇಲ್ವಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಮತ್ತೆ ಅದ್ರ ಮೇಲ್ಗಡೆ ಫೋಲ್ಡ್ ಮಾಡಬೇಕು. ಈ ಥರನಾಗಿ ಮತ್ತು ಒಂದು ಫೋಲ್ಡ್ ಮಾಡಿದರೆ ಕುಚ್ಚು ನೀಟಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಆವಾಗ ಯಾವುದೇ ಥರನಾದಂಥ ಡ್ಯಾಮೇಜ್ ಆಗಲ್ಲ ಕುಚ್ಚಿಗೆ. ಈ ಥರನಾಗಿ ಸಾರಿನ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಷ್ಟು ವರ್ಷ ಆದ್ರೂ ಕುಚ್ಚು ಹಾಳಾಗಲ್ಲ. ಇದೇ ಥರನಾಗಿ ನಾನಿಲ್ಲಿ 3-4 ಸೀರೆಗಳನ್ನು ಮಡಚಿಟ್ಕೊಂಡಿದ್ದೀನಿ, ಅದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ನೀವು ಹಾಕ್ಸಿರೋ ಸೀರೆಗಳನ್ನ ಇದೇ ತೆರನಾಗಿ ಎಲ್ಲವನ್ನು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಸೀರೆ ಕುಚ್ಚು ಹಾಳಾಗೋದಿಲ್ಲ. ಎಷ್ಟು ವರ್ಷ ಆದ್ರೂ ಹಾಗೆ ಇರುತ್ತವೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಎಲ್ಲ ಸೀರೆಗಳು ಒಂದೇ ಸೌನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಸ್ವಲ್ಪನೂ ಕುಚ್ಚು ಹೊರಗಡೆ ಬಂದಿಲ್ಲ. ಈ ತೆರನಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಕುಚ್ಚು ಬೇಗನೆ ಹಾಳಾಗುವುದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.